ಪ್ರತಿಯೊಬ್ಬರಿಗೂ ಕೂಡ ಸುಂದರವಾದ ಕೂದಲನ್ನು ಹೊಂದಬೇಕು ಅನ್ನೋ ಕನಸಿರುತ್ತೆ. ದಷ್ಟಪುಷ್ಟವಾದಂತಹ ಕೂದಲು ನಮ್ಮದಾಗಿರಬೇಕು, ಹೇರ್ ಫಾಲ್ ಕಮ್ಮಿ ಆಗಬೇಕು ಅಂತ ಹೇಳಿ ಸಾಕಷ್ಟು ಮಂದಿ ನಾನಾ ರೀತಿಯ ಪ್ರಯತ್ನಗಳನ್ನು ಪಡ್ತಾರೆ. ಆದರೆ ಅದರಲ್ಲಿ ಸಕ್ಸಸ್ ಆಗೋದು ಬಹಳ ಕಮ್ಮಿ. ಈ ಹೇರ್ ಫಾಲ್ ಅನ್ನೋದು ಸಾಕಷ್ಟು ಕಾರಣಗಳಿಂದ ಆಗುತ್ತೆ. ಜೆನೆಟಿಕ್ ಇರಬಹುದು, ಒತ್ತಡದ ಜೀವನ ಇರಬಹುದು, ದೇಹದಲ್ಲಿ ಪೋಷಕಾಂಶಗಳ ಕೊರತೆ, ಹಾಗೆಯೇ ಸರಿಯಾದ ಆಹಾರ ಪದ್ಧತಿ ಇಲ್ಲದೆ ಇರೋದು ಕೂಡ ಕೂದಲು ಉದುರುವುದಕ್ಕೆ ಕಾರಣ ಆಗಬಹುದು. ಇವತ್ತು ನಾನು ಒಂದು ಮನೆಮದ್ದಿನ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಹೋಮ್ ರೆಮಿಡಿನ ಟ್ರೈ ಮಾಡಿದ್ರೆ ನಿಮ್ಮ ಹೇರ್ ಫಾಲ್ ಸಮಸ್ಯೆ ಕಮ್ಮಿ ಆಗುತ್ತೆ. ರೋಸ್‌ಮೆರಿ. ರೋಸ್‌ಮೆರಿ ಬಗ್ಗೆ ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ. ರೋಸ್‌ಮೆರಿ ಎಣ್ಣೆ ಅಥವಾ ಆ ರೋಸ್‌ಮೆರಿ ವಾಟರನ್ನು ಟ್ರೈ ಮಾಡಿದ್ರೆ ಹೇರ್ ಫಾಲ್ ಸಮಸ್ಯೆಯಿಂದ ತಕ್ಕ ಮಟ್ಟಿಗೆ ಮುಕ್ತಿಯನ್ನು ಪಡಿಬಹುದು. ಮನೆಯಲ್ಲೇ ರೋಸ್‌ಮೆರಿ ವಾಟರನ್ನು ತಯಾರಿಸೋದು ಹೇಗೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಒಂದು ಚಿಕ್ಕ ಪಾತ್ರೆ ಇಟ್ಕೊಂಡು ಅದಕ್ಕೆ 1 ರಿಂದ 1.5 ಕಪ್‌ನಷ್ಟು ನೀರು ಹಾಕ್ಕೊಳ್ಳಿ. ಅದಾದಮೇಲೆ ಅದಕ್ಕೆ 5 ರಿಂದ 6 ಟೇಬಲ್ ಸ್ಪೂನ್ ರೋಸ್‌ಮೆರಿಯನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಡ್ರೈ ರೋಸ್‌ಮೆರಿ ಲೀವ್ಸನ್ನು ತಗೊಂಡಿದ್ದೀನಿ. ನೀವು ಡ್ರೈ ರೋಸ್‌ಮೆರಿ ಲೀವ್ಸ್ ಏನಾದರೂ ತಗೋಬಹುದು ಅಥವಾ ಗಿಡದಿಂದ ಸಿಗುವಂತಹ ಫ್ರೆಶ್ ರೋಸ್‌ಮೆರಿ ಲೀವ್ಸ್‌ನಾದರೂ ತಗೋಬಹುದು. ಅದಾದಮೇಲೆ ಒಂದು 4 ರಿಂದ 5 ಲವಂಗನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ಕಡಿಮೆ ಉರಿಯಲ್ಲೇ ಒಂದು 10 ರಿಂದ 15 ನಿಮಿಷ ಕುದಿಸಿ ಅದಾದ ನಂತರ ಅದನ್ನು ಸ್ವಲ್ಪ ಹೊತ್ತು ಹಾಗೇನೆ ಬಿಡಿ, ಒಂದು 10 ನಿಮಿಷ. ಯಾಕಂದರೆ ಆ ಲೀವ್ಸ್‌ನಲ್ಲಿರುವಂತಹ ಸತ್ವಗಳನ್ನು ಮತ್ತಷ್ಟು ವಾಟರ್ ಹೀರ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಅದಾದಮೇಲೆ ರೋಸ್‌ಮೆರಿ ವಾಟರ್ ತಣ್ಣಗಾಗುತ್ತೆ. ತಣ್ಣಗಾದ್ಮೇಲೆ ಅದನ್ನು ಸ್ಪ್ರೇ ಬಾಟ್ಲೊಂದಕ್ಕೆ ಟ್ರಾನ್ಸ್‌ಫರ್ ಮಾಡ್ಕೊಳ್ಳಿ. ಡೈಲಿ ಯೂಸ್ ಮಾಡೋದಕ್ಕಿಂತ ಒಂದಿನ ಬಿಟ್ಟು ಒಂದಿನ ನೀವು ಹೇರ್ ಸ್ಪ್ರೇ ಮಾಡ್ಬೋದು. ರೋಸ್‌ಮೆರಿ ವಾಟರನ್ನ ಸ್ಪ್ರೇ ಮಾಡಾದ್ಮೇಲೆ ಹೇರ್ ವಾಶ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಈ ಒಂದು ರೆಮಿಡಿಯನ್ನು ನಿರಂತರವಾಗಿ ನೀವು ಬಳಸ್ತಾ ಹೋದಂತೆ ನಿಮ್ಮ ಹೇರ್ ಫಾಲ್ ಸಮಸ್ಯೆಯೂ ಕೂಡ ಕಡಿಮೆ ಆಗುತ್ತೆ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಿ, ನಿಮಗೇನಾದರೂ ಹೇರ್ ಫಾಲ್ ಸಮಸ್ಯೆ ಇದ್ದರೆ ಆದಷ್ಟು ಬೇಗ ಈ ಒಂದು ರೆಮಿಡಿಯನ್ನು ಟ್ರೈ ಮಾಡಿ. ನಿಮ್ಗೆ ಯಾವ ರೀತಿ ರಿಸಲ್ಟ್ ಸಿಕ್ತು ಅನ್ನೋದನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ.